ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಜಾತಿ ಗಣತಿ, ಮುಖ್ಯಮಂತ್ರಿಗಳು ಹಠ ಬಿಡದೆ ಮಾಡಿಸ್ತಿರುವಂತಹ ಜಾತಿ ಗಣತಿಗೆ ಭಾರಿ ಹಿನ್ನಡೆ. ನೋಡಿ, ಜಾತಿ ಗಣತಿ ಸಂಪೂರ್ಣವಾಗಿ ಇದು ವ್ಯರ್ಥವ ಅನ್ನುವಂಥ ಒಂದು ಬೆಳವಣಿಗೆ ಆಗಿದೆ. ಇಷ್ಟೆಲ್ಲ ಕೋಟಿ ಕೋಟಿ ಖರ್ಚು ಮಾಡಿಸ್ತಿದ್ದಾರೆ. ಎಷ್ಟೆಲ್ಲ ಆಕ್ಷೇಪ, ವಿರೋಧ, ಆಕ್ರೋಶ, ಜನರ ಸ್ಪಂದನೆ ಕೂಡ ಸುಮಾರು ಕಡೆಗಳಲ್ಲಿ ಸಿಗ್ತಿಲ್ಲ. ಇದರ ನಡುವೆ ಬೇಕಾದಷ್ಟು ಎಡವಟ್ಟುಗಳಾಗಿವೆ. ಈಗ ಈ ಸಮೀಕ್ಷೆಯೇ ವೇಸ್ಟ್ ಅನ್ನುವಂಥ ಒಂದು ಬೆಳವಣಿಗೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಜಾತಿ ಗಣತಿಯ ಎಡವಟ್ಟುಗಳನ್ನು ಹಂತ ಹಂತದಲ್ಲೂ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಾತಿ ಗಣತಿಯನ್ನ ಮಾಡೋದು ತಪ್ಪು ಅಂತ ಟೀಕಿಸೋರು ಯಾರಿಲ್ಲ. ಆದರೆ ಜಾತಿ ಗಣತಿ ಮಾಡಲೇಬೇಕು, ನಾನು ಅದು ಹೆಂಗಾದರೂ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಪೂರ್ವ ತಯಾರಿ ಇಲ್ಲದೆ, ಜನಕ್ಕೂ ತೊಂದರೆ ಆಗೋ ರೀತಿಯಲ್ಲಿ, ಶಿಕ್ಷಕರಿಗೂ ತೊಂದರೆ ಆಗೋ ರೀತಿಯಲ್ಲಿ ಎಡವಟ್ಟು ಸರ್ವೆ ಇದು ಅನ್ನೋ ಆಕ್ರೋಶ ಕೇಳಿಬಂತು ಅಲ್ವಾ. ಬಹಳಷ್ಟು ಜನ ಮಾಹಿತಿನೂ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಸೊ ಈ ಸರ್ವೆ ಪರಿಪೂರ್ಣವೇ ಅಲ್ಲ. 100% ಡೇಟಾ ಕಲೆಕ್ಟ್ ಮಾಡೋದಕ್ಕೆ ವಿಫಲ ಆದ್ಮೇಲೆ ಇದು ಯಾವ ಸರ್ವೆನೋ ಆಕ್ರೋಶ ಕೇಳಿ ಬರ್ತಿರೋ ಹೊತ್ತಲ್ಲಿ ಈಗ ರಿಪೋರ್ಟ್ ಸಿಗ್ತಿದೆ. ನೋಡಿ ಏನಾಗಿದೆ ಅಂತ. ದಿನಕ್ಕೆ ನಿಗದಿತ ಗುರಿ ತಲುಪೋದಕ್ಕೆ ಆಗ್ತಿಲ್ಲ ಪಾಪ. ಒತ್ತಡ, ಜನರ ಅಸಹಕಾರ ಎಲ್ಲ ಗ್ರೇಟರ್ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆಯಲ್ವಾ. ಇದ್ರ ನಡುವೆ CM ಡೆಡ್ಲೈನ್ ಹಾಕಿಬಿಟ್ಟಿದಾರಲ್ಲ, ಇಷ್ಟು ದಿನ ವಿಸ್ತರಿಸಿದ್ದೀವಿ, ಅದರೊಳಗೆ ಮುಗಿಸಿ ಏನಾದರೂ ಮಾಡಿ, ಯಾರು ಕುತ್ತಿಗೆಗೆ ಬಂದರೂ ಪರವಾಗಿಲ್ಲ ಮುಗಿಸಿ ಅಂತ ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳ ಕಟ್ಟಾಜ್ಞೆ ಇದೆ. ಆ ಕಟ್ಟಾಜ್ಞೆ ಮೀರೋ ಹಾಗಿಲ್ಲ. ಶಿಕ್ಷಕರು ಮತ್ತು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂದರೆ, ಕೇವಲ 5 ಪ್ರಶ್ನೆಗಳಿಗೆ ಸಮೀಕ್ಷೆಯನ್ನು ಮುಕ್ತಾಯಗೊಳಿಸಲಾಗ್ತಿದೆ. 60 ಪ್ರಶ್ನೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅಸಂಬದ್ಧ ಅಂತ DK ಶಿವಕುಮಾರ್ ಅವರೇ ಅಧಿಕಾರಿಗಳಿಗೆ ಶಾಕ್ ಕೊಟ್ಟರು. ತೆಗಿರಿ ಪ್ರಶ್ನೆನ, ಯಾವ ಕೋಳಿ ಕುರಿ ಬ್ಯಾಂಕು ಸಾಲ ಅವ್ರದ್ದು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಯಾಕೆ ನಿಮಗೆ, ತೆಗಿರಿ ಪ್ರಶ್ನೆನ, ಫಸ್ಟ್ ತೆಗಿರಿ ಅಂತ ದಬಾಯಿಸಿದ್ರು. ಆಮೇಲೆ ಆಯೋಗವೇ ಹೇಳ್ತು, ನಾನೇ 35 ಪ್ರಶ್ನೆಗೆ ಉತ್ತರಿಸಿದ್ದೀನಿ ಅಂತ ಅಧ್ಯಕ್ಷರು ಹೇಳ್ತಾರೆ. ಎಲ್ಲದಕ್ಕೂ ಉತ್ತರ ಕೊಡಬೇಕಂತಿಲ್ಲ ಅಂತ. ಸೊ ಕೋರ್ಟ್ ಫಸ್ಟ್ ಹೇಳ್ತು ಸ್ವ ಇಚ್ಛೆ, ನೀವು ಬೇಕಾದರೆ ಭಾಗಿಯಾಗ್ಬೋದು, ಇಲ್ದಿದ್ರೆ ಇಲ್ಲ. ಅದಾದಮೇಲೆ ಸರ್ಕಾರ ಅದ್ರ ಬಗ್ಗೆ ಜನಕ್ಕೆ ಮಾಹಿತಿ ಕೊಡಬೇಕು. ನಿಮ್ಗೆ ಚಾಯ್ಸ್ ಇದೆ, ಬೇಕಿದ್ರೆ ತಗೊಳ್ಳುವ, ಬೇಡದಿದ್ರೆ ರಿಜೆಕ್ಟ್ ಮಾಡೋ ಚಾಯ್ಸ್ ಇದೆ ಅನ್ನೋದನ್ನು ಜನಕ್ಕೆ ಅರ್ಥ ಮಾಡಿಸಿ ಅಂತ ಹೇಳ್ತು. 60 ಪ್ರಶ್ನೆ ಹಿಡ್ಕೊಂಡು ಓಡಾಡಿದ್ದಾಯ್ತು. ಆಮೇಲೆ ಅದರಲ್ಲಿ ಕೆಲವನ್ನ ಕಟ್ ಮಾಡಿದ್ದಾಯ್ತು. ಅಸಂಬದ್ಧ ಅಂತ ಅನಿಸಿದ್ದು BJP ಕೇಂದ್ರ ಸಚಿವರು ತಿರುಗಿಬಿದ್ರು, ಸ್ವತಃ DK ಶಿವಕುಮಾರ್ ಅವರು ಮಂತ್ರಿಗಳು ಎಲ್ಲ ತಿರುಗಿಬಿದ್ದ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕಡಿತ ಮಾಡಲಾಯಿತು. ಈಗೇನು ಮಾಡ್ತಿದ್ದಾರೆ ಗೊತ್ತಾ, GBAಲಿ ನಗರ ಪ್ರದೇಶದಲ್ಲಿ 5 ಪ್ರಶ್ನೆಗೆ ಸಮೀಕ್ಷೆ ಕ್ಲೋಸ್. 10 ನಿಮಿಷದ ಒಳಗಾಗಿ ಸಮೀಕ್ಷೆ ಫಿನಿಶ್. ದಿನಕ್ಕಿಷ್ಟು ಮನೆ ಕಂಪ್ಲೀಟ್ ಮಾಡಬೇಕು, ಡೆಡ್ಲೈನ್ ಹಾಕಿಬಿಟ್ಟಿದ್ದಾರೆ. ದೀಪಾವಳಿ ಒಳಗಡೆ ಫಿನಿಶ್ ಮಾಡಿಬಿಡ್ಬೇಕು. ಸೊ ಏನು ಮಾಡಬೇಕು ಶಿಕ್ಷಕರು? ಒಟ್ನಲ್ಲಿ ಮನೆಗಳಿಗೆ ಹೋಗಿದ್ದೀವಿ, ಬಂದಿದ್ದೀವಿ. 1 ಪ್ರಶ್ನೆನೋ 2 ಪ್ರಶ್ನೆನೋ 3 ಪ್ರಶ್ನೆನೋ 4 ಪ್ರಶ್ನೆನೋ, ಒಟ್ನಲ್ಲಿ ಆ ಮನೆಗೆ ಹೋಗಿದ್ದೀವಿ, ಟಿಕ್ ಮಾರ್ಕ್ ಹಾಕ್ಕೊಂಡಿದ್ದೀವಿ, ಬಂದಿದ್ದೀವಿ. ಅದು ಹೆಂಗೆ ಆ್ಯಪಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ ಇವರು? 60 ಪ್ರಶ್ನೆಗಳಿರೋ ಪೈಕಿ ಅದು ಹೆಂಗೆ ಕಟ್ ಮಾಡ್ತಿದ್ದಾರೆ, 5 ಪ್ರಶ್ನೆಗೆ ಅದು ಹೆಂಗೆ ಸಮೀಕ್ಷೆ ಮುಗಿಸ್ತಿದ್ದಾರೆ, ಇದು ದೇವರಿಗೆ ಗೊತ್ತು. ಸೊ ಈ ಸಮೀಕ್ಷೆ ಹೆಂಗೆ ಬೇಕಾದರೂ ಮಾಡಿಫೈ ಮಾಡ್ಬೋದು. 60 ಪ್ರಶ್ನೆ ಬೇಕಾದ್ರೆ 60 ಪ್ರಶ್ನೆ, 5 ಪ್ರಶ್ನೆ ಬೇಕಾದ್ರೆ 5 ಪ್ರಶ್ನೆ, ಅಲ್ಲೆಲ್ಲ ಅಷ್ಟು ಪ್ರಶ್ನೆ ಕೇಳ್ಕೊಂಡು ಬಂದು ಈಗ ಬೆಂಗಳೂರು ಜನ ಪೇಷನ್ಸ್ ಇಟ್ಕೊಂಡಿರಲ್ಲ ಇದಕ್ಕೆಲ್ಲ ಉತ್ತರ ಕೊಟ್ಕೊಂಡು. ನಮಗೇನ್ರಿ ಲಾಭ ಇದರಿಂದ, ಇವೆಲ್ಲ ತಲೆ ತಿನ್ಬೇಡಿ ಅಂತ ಹೋಗ್ತಿದ್ದಾರೆ. ತುಂಬ ಜನ ಮಾಹಿತಿ ಕೊಡ್ತಿಲ್ಲ. ಅದನ್ನು ಸ್ವತಃ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರೇ ಮೊನ್ನೆ ಹೇಳಿದ್ದಾರೆ. ಈ ಸಮೀಕ್ಷೆ 100% ಗುರಿ ತಲುಪೋಕ್ಕಾಗಲ್ಲ. ಅಂದರೆ ಇದು 100ಕ್ಕೆ 100ರಷ್ಟು ನಾವು ಮಾಡೋಕ್ಕಾಗಲ್ಲ ಈ ಸಮೀಕ್ಷೆನ, ಎಲ್ಲರೂ ಮಾಹಿತಿ ಕೊಡ್ತಿಲ್ಲ, ಕೆಲವರು ನಿರಾಕರಿಸಿದ್ದಾರೆ ಅಂತ ಆಯೋಗ ಒಪ್ಪಿಕೊಂಡಿದೆ. ಈಗ ಟೀಚರ್ಸು ಅಧಿಕಾರಿಗಳೇ 5 ಪ್ರಶ್ನೆಗೆ 10 ನಿಮಿಷದಲ್ಲಿ ಸಮೀಕ್ಷೆ ಮುಗಿಸ್ಕೊಂಡು ಬರ್ತಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಹೇಳಬೇಕು ಈಗ ಈ ಸಮೀಕ್ಷೆಯ ಉದ್ದೇಶ ಏನು ಅಂತ. ಈ ಪ್ರಶ್ನೆ ನಿರಂತರವಾಗಿ ಕೇಳ್ತಾ ಇದ್ದೀವಿ. ಸಮೀಕ್ಷೆಯ ಉದ್ದೇಶ ನೀವು ಹೇಳ್ತಿರೋದು ಒಳ್ಳೇದು, ಆದರೆ ಆ ಸಮೀಕ್ಷೆಯನ್ನು ಮಾಡ್ತಿರುವ ರೀತಿ ನೀತಿ ಸರಿ ಇಲ್ಲದ ಮೇಲೆ, ಜನರಿಂದ ಮಾಹಿತಿ ಸಿಗದ ಮೇಲೆ ನೀವು ಏನನ್ನ ಸಾಧಿಸ್ತಿದ್ದೀರಿ? ಇಷ್ಟೆಲ್ಲ 100 ಕೋಟಿ ಖರ್ಚು ಮಾಡಿ ಕಸದ ಬುಟ್ಟಿಗೆ ಹಾಕಿದ್ರಿ ಫಸ್ಟ್ ಸರ್ವೆನ. 2ನೇ ಸಲ ಅದಕ್ಕಿಂತ 4 ಪಟ್ಟು ಜಾಸ್ತಿ ದುಡ್ಡಿನ ಸಮೀಕ್ಷೆ ಇದು. ಈಗ ಮುಗಿಸ್ಬೇಕು ಅಂತ ಒಂದು ಥರ, ಟೈಮ್ ಇದ್ದಾಗ ಒಂದು ಥರ, ಆರಂಭದಲ್ಲಿ ಆ್ಯಪ್ ವರ್ಕ್ ಆಗ್ತಿಲ್ಲ. ಸೊ ಈ ಎಡವಟ್ಟು ಸಮೀಕ್ಷೆಗೆ ಯಾಕಿಷ್ಟು ಸಮಯವನ್ನು, ಹಣವನ್ನು ಮೀಸಲಿಟ್ಟಿದ್ದು ಸರ್ಕಾರ ಅನ್ನೋದಕ್ಕೆ ಉತ್ತರ ಬೇಕಲ್ವ. ಈಗ ಈ ಸಮೀಕ್ಷೆಯಲ್ಲಿ ನೋಡಿ ಆಗಿರುವಂತಹ ತಪ್ಪುಗಳು, ಎಡವಟ್ಟುಗಳು ಮತ್ತು ಸಮಸ್ಯೆಗಳು ಕ್ವಿಕ್ಕಾಗಿ ಹೇಳೋದಾದರೆ, ನಂಬರ್ 1 ಮೇಜರ್ ವಿಚಾರ ಇದು. ಮೀಟರ್ ಇಲ್ಲದ ಮನೆ, ಬಡವರ ಗುಡಿಸಲುಗಳಿಗೆ ಹೋಗೇ ಇಲ್ಲ ಈ ಸಮೀಕ್ಷೆಯ ತಂಡ. ಅಧಿಕಾರಿಗಳು ವಿಸಿಟೇ ಮಾಡಿಲ್ಲ. ಸೊ ಅವರು ಕರ್ನಾಟಕದ ಜನ ಅಲ್ಲ.
ಓಟ್ ಹಾಕ್ತಾರಲ್ವ, ಅವರು ಈ ರಾಜ್ಯದ ಜನನೇ ಅಲ್ವಾ, ಅವರು ಯಾವುದೋ ಒಂದು ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. ಸೊ ಅವ್ರನ್ನ ಬಿಟ್ಟು ನೀವು ಜಾತಿ ಗಣತಿಯನ್ನು ಪರಿಪೂರ್ಣ ಅಂತ ಹೇಳೋಕೆ ಸಾಧ್ಯವಾ? ಇಲ್ಲ. ಯಾಕೆ ಹೋಗಿಲ್ಲ ಅವ್ರ ಮನೆಗೆ? ನಂಬರ್ 2, ಬಾಡಿಗೆದಾರರ ಮನೆಗೆ ಬಹಳಷ್ಟು ಕಡೆಗಳಲ್ಲಿ ಹೋಗೇ ಇಲ್ಲ. ಕೆಳಗಡೆ ಓನರ್ ಮನೆ ಹೋಗ್ತಾರೆ, ಮೇಲ್ಗಡೆ ಬಾಡಿಗೆದಾರರ ಮನೆ ಹೋಗೋದೇ ಇಲ್ಲ. ಬನ್ನಿ ಸರ್ ನಮ್ಮನೆಗೆ ಯಾಕೆ ಬರಲ್ಲ ಅಂದರೆ, ಇಲ್ಲ ನಮ್ಮ ನಂಬರ್ ಇಲ್ಲ, ನಾವು ಹೆಲ್ಪ್ಲೆಸ್ ಸರ್, ಸಾರಿ ಅಂತ ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಸೊ ಅಷ್ಟು ಮನೆಗಳನ್ನು, ಬಾಡಿಗೆದಾರರ ಮನೆಗಳನ್ನು ಬಿಟ್ಟು ಅದು ಹೆಂಗೆ ಸಮೀಕ್ಷೆಯನ್ನು ನೀವು ಪೂರ್ಣ ಅಂತ ಕರಿತೀರಿ? ಈಗ 5 ಪ್ರಶ್ನೆ, 3 ಪ್ರಶ್ನೆ, 4 ಪ್ರಶ್ನೆ, ಇದು ಯಾವ ಬಗೆಯ ಸಮೀಕ್ಷೆ ಆಗತ್ತೆ? ಹೆಂಗೆ ನಿಮ್ಗೆ ಮಾಹಿತಿ ಸಿಗತ್ತೆ? ಇಷ್ಟು ಪ್ರಶ್ನೆಗಳಲ್ಲಿ ಹಾಗಾದರೆ ಇಷ್ಟೇ ಪ್ರಶ್ನೆಯಲ್ಲಿ ಮಾಹಿತಿ ನಿಮ್ಗೆ ಸಿಕ್ಬಿಡತ್ತೆ ಅಂದರೆ ಬೇರೆಯವ್ರಿಗೆಲ್ಲ 60 ಪ್ರಶ್ನೆ ಯಾಕೆ ಕೇಳ್ಕೊಂಡು ಕೂತ್ಕೊಂಡ್ರಿ? ಅವರು ಟೀಚರ್ಸ್ಗೆಲ್ಲ ಪಾಪ ಬಾಯಿಗೆ ಬಂದಂಗೆ ಬೈದು ಕಳಿಸಿದ್ದಾರೆ 60 ಪ್ರಶ್ನೆಗೆ ಉತ್ತರ ಕೊಡೋದು. ಆಮೇಲೆ ಇವ್ರು ಸಬ್ಮಿಟ್ ಕೊಟ್ಟರೆ ಎರರ್ ಬರುತ್ತೆ, 14 ಸಲ OTP ಕಳಿಸ್ತಾರೆ. ನಾವು 14 ಸಲ ಇವ್ರು OTP ಕೊಟ್ಕೊಂಡು ಕೂತ್ಕೋಬೇಕು. ಏನು ತೊಂದರೆ ಕೊಡ್ತಿದ್ದೀರಿ ಅಂತ ದಬಾಯಿಸಿದ್ದಾರೆ. ಪಾಪ ಹಳ್ಳಿ ಜನ ಆಗಿದ್ದ ಕಷ್ಟ ಆದರೂ ಸಹಿಸ್ಕೊಂಡಿದ್ದಾರೆ. ಶಿಕ್ಷಕರಿಗೆ ಎಷ್ಟು ತೊಂದರೆ ಆಗಿದೆ. ಈ ರೀತಿಯ ಸಮೀಕ್ಷೆಯ ಅರ್ಥ ಏನು? ಇದರಿಂದ ಸಿಗೋದೇನು? ಯಾವ ಪುರುಷಾರ್ಥಕ್ಕೆ ಇಂತಹ ಸರ್ವೆ ಅನ್ನುವ ಪ್ರಶ್ನೆ BJPಗರು ಕೇಳಿದ್ದಾರೆ, ಮುಗಿಬಿದ್ದಿದ್ದಾರೆ. ಕಡೆಗೆ ನೋಡಿ, ಈ ಮಾಹಿತಿ ಲೀಕ್ ಆಗಬಹುದು ಅನ್ನೋದೊಂದು ಅನುಮಾನ ಇತ್ತು. ಆ ಥರದ್ದು ಒಂದು ಬೆಳವಣಿಗೆ ಆಗಿದೆ. ಖಾಸಗಿಯವರ ಫೋನಲ್ಲಿ ಸಮೀಕ್ಷೆ ಆ್ಯಪ್ ಪತ್ತೆಯಾಗಿರೋದು ಅಧಿಕಾರಿಗಳು ಒಪ್ಕೊಂಡ್ರು. ಹೌದು, ಕಂಪ್ಲೇಂಟ್ಸ್ ಬಂದಿದೆ, ಕ್ರಮ ತಗೊಳ್ತೀವಿ ಅಂತ. ಪಾಪ ಟೀಚರ್ಸು, ಅಧಿಕಾರಿಗಳು ಸುಸ್ತಾಗಿ ಆ ಡೆಡ್ಲೈನ್ಗೆ ಯಾರೋ ಕೆಲಸ ಇಲ್ದಿರೋ ಯುವಕರಿಗೆ 10,000 20,000 ಕೊಟ್ಟು 100-200 ಮನೆ ಕಂಪ್ಲೀಟ್ ಮಾಡಿಕೊಡ್ರಪ್ಪ ಅಂತ ಅವ್ರಿಗೆ ಆ್ಯಪ್ ಕೊಟ್ಟುಬಿಟ್ಟಿದ್ದಾರೆ. ಸುಮಾರು ಕಡೆಗಳಲ್ಲಿ ಫೇಕ್ ಸರ್ವೆದಾರರು ಹೋಗಿದ್ದಾರೆ. ಇಷ್ಟು ಮಿಸ್ಟೇಕ್ಸ್ಗಳನ್ನು ಇಟ್ಕೊಂಡು ಈ ಸಮೀಕ್ಷೆಯ ವರದಿ ನೀವು ರೆಡಿ ಮಾಡಬಹುದು. ಡೆಡ್ಲೈನ್ ಒಳಗೆ ಮುಗಿಸ್ತೀರಾ? ಈಗ ಮುಗಿಸೋ ಹಂತಕ್ಕೆ ಬರ್ತಿದ್ದೀರಾ? ಹೆಂಗಾದರೂ ಒಂದು ಸುತ್ತಿ ಮುಗಿಸಿಬಿಟ್ಟು ಆರಂಭದಲ್ಲಿ ಆ ಸಮೀಕ್ಷೆ ಕಸಬುಟ್ಟಿಗೆ ಹಾಕಿದ್ದೆ ಇದು ಅನ್ಸೈಂಟಿಫಿಕ್ಕು, ಹಳೇದಾಯಿತು ಅಂತ. ಇದನ್ನು ಸೈಂಟಿಫಿಕ್ ಅಂತ ಹೆಂಗೆ ಒಪ್ಕೊಳ್ಳೋದು ಅನ್ನೋದ್ರ ಮೇಲೇ ಕಾನೂನು ಹೋರಾಟ ನಡೀತಿದೆ. ಇದು ಕೋರ್ಟಲ್ಲಿದೆ. ಕೋರ್ಟಲ್ಲಿ ಮಧ್ಯಂತರವಾಗಿ ತಡೆ ಕೊಟ್ಟಿಲ್ಲ ಕೋರ್ಟ್ ಅನ್ನೋದು ಬಿಟ್ಟರೆ ಈ ವಿಚಾರ ಬಂದಿದೆ. ಮತ್ತು 2 ವರ್ಷದಲ್ಲಿ ಕೇಂದ್ರ ಸರ್ಕಾರ ಜಾತಿಗಣತಿ ಜನಗಣತಿ ಮಾಡೋದಿದೆ. ಪೂರ್ವ ತಯಾರಿ ಮಾಡಿಕೊಂಡು ನಾವು ಮಾಡ್ತೀವಿ ಮತ್ತು ವೈಜ್ಞಾನಿಕವಾಗಿ ಟೆಕ್ನಾಲಜಿ ಬಳಸ್ಕೊಂಡು ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಏನೋ ಇತಿಮಿತಿ ಇರೋದ್ರಿಂದ ರಾಜ್ಯಕ್ಕೆ ಅಂದರೆ ಆಯೋಗಕ್ಕೆ ಆ ಹಕ್ಕೇ ಇಲ್ಲ ಅಂತ ವಾದ ಮಾಡ್ತಿದ್ದಾರೆ. ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಇಲ್ಲಿ ಸರ್ವೆ ಮಾಡ್ತಿದ್ದಾರೆ ಅಂತ. ಇಷ್ಟೆಲ್ಲ ಆಕ್ಷೇಪ ಆಕ್ರೋಶದ ನಡುವೆ ಮಾಡ್ತೀನಿ ಅಂತ ನಿಂತರು ಸಿದ್ದರಾಮಯ್ಯನವರು. ಓಕೆ, ಮಾಡಲಿ. ಆದರೆ ಇದು ಯಾವ ಬಗೆಯ ಸಮೀಕ್ಷೆ ಅನ್ನೋದಕ್ಕೆ ಈಗ ಉತ್ತರ ಸಿಗದಂತಾಗಿದೆ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿಯ ಸಮೀಕ್ಷೆ ಸಂಪೂರ್ಣವಾಗಿ ಹಳ್ಳ ಹಿಡಿತಾ, ವೇಸ್ಟ್ ಆಯ್ತಾ, ವ್ಯರ್ಥವಾಯ್ತಾ ಅನ್ನುವಂತಹ ಕೆಲವು ಬೆಳವಣಿಗೆಗಳಾಗಿವೆ. BJPಗರ ಆರೋಪ ಮಾಡ್ತಿರೋದಕ್ಕೂ ಇಲ್ಲ ಆಗ್ತಿರೋ ಬೆಳವಣಿಗೆಗೂ ಒಂದಕ್ಕೊಂದು ಹೋಲಿಕೆ ಆಗ್ತಿದ್ದು. ಈಗ ಸಿದ್ದರಾಮಯ್ಯನವರು ಕುರ್ಚಿ ಟೆನ್ಷನ್ಗೆ ಬಿದ್ದಿದ್ದಾರೆ. ಔತಣಕೂಟ ಅಂತೆ, ಸಂಪುಟ ಸರ್ಜರಿ ಆಗತ್ತೆ ಅಂತ ಎಲ್ಲರೂ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಇನ್ನು ಹೈಕಮಾಂಡ್ ಮುದ್ರೆ ಬಿದ್ದಿಲ್ಲ ಸಂಪುಟ ಸರ್ಜರಿಗೆ, ಅಷ್ಟು ಟೆನ್ಷನ್ ಹೊತ್ಕೊಂಡಿದೆ. CM ಕುರ್ಚಿ ವಿಚಾರದಲ್ಲಿ DK ಶಿವಕುಮಾರ್ ಅವರು ಸೆಡ್ ಹೊಡಿತಿದ್ದಾರೆ. ಇದ್ರ ನಡುವೆ ಜಾತಿ ಗಣತಿ ರಿಪೋರ್ಟ್ ಇಟ್ಟಾದರೂ ರಾಹುಲ್ ಗಾಂಧಿ ಅವರಿಗೆ ಮನವೊಲಿಸಿ ಗಿಫ್ಟ್ ಕೊಟ್ಟು ಆಶೀರ್ವಾದ ತಗೋಣ ಅನ್ನುವಂಥ ತರಾತುರಿಯ ಪ್ರಯತ್ನದ ಭಾಗವ ಅನ್ನುವ ಚರ್ಚೆಯೇ ರಾಜಕೀಯ ವಲಯದಲ್ಲಿ ಜೋರಾಗಿರೋದು. ಅದಕ್ಕೆ ಇಷ್ಟು ಕುತ್ತಿಗೆ ಹಿಡಿದು ಸಮೀಕ್ಷೆ ಮಾಡಿಸ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಿರೋದು. ಈ ದಾಳಿ ಈ GBA ವ್ಯಾಪ್ತಿಯಲ್ಲಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಆ್ಯಪ್ ಪ್ರಾಬ್ಲಮ್ಮು ಇಷ್ಟು ದಿನ ಆಯ್ತಲ್ವಾ, ಆರಂಭದಲ್ಲಿ ಪಾಪ ಅಲ್ಲಿ ಹಳ್ಳಿಗಳಲ್ಲಿ ನೆಟ್ವರ್ಕ್ ಇಲ್ಲ, ಇಂಥ ಪ್ರಾಬ್ಲಮ್ ಇತ್ತು. ಈಗ ನಗರ ಪ್ರದೇಶದಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ಆ್ಯಪ್ ಇಷ್ಟೊತ್ತಿಗಾದರೂ ಅಪ್ಡೇಟ್ ಆಗಿರಬೇಕಿತ್ತು, ಸಮಸ್ಯೆಗಳನ್ನು ಸಾಲ್ವ್ ಮಾಡಿರಬೇಕಿತ್ತು. ಇನ್ನೂ ಆ ಸಮಸ್ಯೆಯಲ್ಲೇ ಇಲ್ಲಿನವರು ಒದ್ದಾಡ್ತಿದ್ದಾರೆ. ಮಧ್ಯೆ ಟ್ರೈನಿಂಗ್ ಕೊಡೋದು ಮತ್ತು ಕಳಿಸೋದು, ಟ್ರೈನಿಂಗ್ ಕೊಡೋದು ಕಳಿಸೋದು. ದಿನಕ್ಕೆ 30 ಮನೆ ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಾಯಿಗಳ ಕಾಟ ಒಂದು ಕಡೆಗೆ, ಎಷ್ಟೋ ಕಡೆ ಬೆಲ್ ಮಾಡಿದ್ರು ಬಾಗಿಲು ತೆಗಿತಿಲ್ಲ. ಬೆಂಗಳೂರಿನ ಜನ ರೆಸ್ಪಾಂಡ್ ಮಾಡ್ತಿಲ್ಲ. ನಾವು ಯಾಕ್ರಿ ಕೊಡಬೇಕು ಮಾಹಿತಿನ ಅಂತ ಕಳಿಸ್ತಿದ್ದಾರೆ. ಸೊ ಅಂತೂ ಇಂತೂ ಇಷ್ಟೆಲ್ಲ ಹುಳುಕು ಕೊಳಕುಗಳ ನಡುವೆಯೇ ಸಮೀಕ್ಷೆಯನ್ನು ಅಂತಿಮ ಹಂತಕ್ಕೆ ತಂದು ನಿಲ್ಲಿಸಿದ್ರ ಸಿದ್ದರಾಮಯ್ಯನವರು ಅನ್ನೋ ರೀತಿಯಲ್ಲಿ ಈಗ ಆಕ್ಷೇಪ ಎದ್ದಿರೋದು. ಕಾದ್ ನೋಡೋಣ ರಿಪೋರ್ಟ್ ಏನು ಬರುತ್ತೆ. ಬರುವಂಥ ರಿಪೋರ್ಟನ್ನು ಬೇರೆಯವ್ರು ಬಿಟ್ಟು ಹಾಕಿ ಸಿದ್ದು ಸಂಪುಟದ ನಾಯಕರುಗಳು ಒಪ್ಕೊಳ್ತಾರ, CM DK ಶಿವಕುಮಾರ್ ಅವರು ಒಪ್ಕೊಳ್ತಾರ, ಲಿಂಗಾಯತ ಒಕ್ಕಲಿಗ ಸಮುದಾಯದವರು ಇದು ಕರೆಕ್ಟ್ ರಿಪೋರ್ಟು ಅಂತದ್ದು ಹೆಂಗೆ ಒಪ್ಕೊಳ್ತಾರೆ? ಹಿಂದೆ ಆಕ್ಷೇಪ ಎತ್ತಿದ್ದೆ ನಮ್ಮ ಮನೆಗೆ ಬಂದಿಲ್ಲ, ಯಾರ ಮನೆಗೂ ಸರಿಯಾಗಿ ಹೋಗದೆ ಮನೇಲೆ ಕೂತ್ಕೊಂಡು ಬರ್ಸಿದ್ದಾರೆ ಸರ್ವೆನಾ ಅಂತ.
ಈಗ ಹೊರಬರುವಂಥ ನಂಬರ್ ಒಪ್ಪಿಕೊಳ್ಬೇಕು ಅಂದರೆ ಅದು ಸೈಂಟಿಫಿಕ್ ಅಂತ ಪ್ರೂವ್ ಆಗಬೇಕು. ಇಷ್ಟೆಲ್ಲ ಮಿಸ್ಟೇಕ್ಸ್ ಇರುವಂಥ ಸರ್ವೆಯನ್ನು ಹೆಂಗೆ ಒಪ್ಕೊಳ್ತಾರೆ? ಕೈ ಒಳಗಿನ ಸಮೀಕ್ಷೆಯ ವಿರುದ್ಧ ನಿಂತಿರುವವರು ಅನ್ನೋದನ್ನು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.